ನ್ಯೂಸ್18 ಗೆ ಸ್ವಾಗತ. ನಾನು ಚೈತ್ರ ರಾಜ್. ಹಾನಗಲ್ನಲ್ಲಿ ನೈತಿಕ ಪೊಲೀಸ್ ಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಿನ್ನೆ ರೇಪ್ ಆಗಿಲ್ಲ ಅಂದು ಇವತ್ತು ರೇಪ್ ಅಂದ್ರಂತೆ ಸಂತ್ರಸ್ತೆ. ನಿನ್ನೆ ಪೊಲೀಸರ ಮುಂದೆ ರೇಪ್ ಆಗಿಲ್ಲ ಅಂತ ಸಂತ್ರಸ್ತೆ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಆ ಹೇಳಿಕೆಯನ್ನ ತಿರುಚಲಾಗಿದೆ. ನಿನ್ನೆ ರೇಪ್ ಆಗಿಲ್ಲ ಅಂತ ಹೇಳಿದ್ರು, ಇವತ್ತು ರೇಪ್ ಆಗಿದೆ ಅಂತ ಸಂತ್ರಸ್ತೆ ಹೇಳ್ತಿದ್ದಾರೆ. ಈಗ ಮ್ಯಾಜಿಸ್ಟ್ರೇಟ್ ಮುಂದೆ 164 ಸ್ಟೇಟ್ಮೆಂಟ್ಗೆ ಪೊಲೀಸರು ಸಿದ್ಧತೆಯನ್ನ ನಡೆಸಿದ್ದಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ಏನ್ ಹೇಳ್ತಾರೋ ಅದರ ಮೇಲೆ ನಾವು ತನಿಖೆಯನ್ನ ಮಾಡ್ತೀವಿ, ಎಫ್ಐಆರ್ ಮಾಡಿ ತನಿಖೆ ಮಾಡ್ತೀವಿ ಅಂತ ಹಾವೇರಿ ಎಸ್ಪಿ ಅಂಶುಕುಮಾರ್ ಹೇಳಿದ್ದಾರೆ. ಹಾನಗಲ್ನಲ್ಲಿ ನೈತಿಕ ಪೊಲೀಸ್ ಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಕ್ಕಿದೆ. ನಿನ್ನೆ ರೇಪ್ ಆಗಿಲ್ಲ ಅಂತ ಹೇಳಿದ್ರು, ಇವತ್ತು ರೇಪ್ ಆಗಿದೆ ಅಂತ ಸಂತ್ರಸ್ತೆ ಹೇಳಿಕೆ ಕೊಟ್ಟಿದ್ದಾರೆ. ವಿಕ್ಟಿಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಟೇಟ್ಮೆಂಟ್ ತಗೊಂಡಿದ್ದರು. 161 ಅಲ್ಲಿ ಒಂದು ವಿಡಿಯೋ ಸ್ಟೇಟ್ಮೆಂಟ್ ಕೂಡ ಮಾಡಿದರು. ಎಲ್ಲ ಸೀನಿಯರ್ ಆಫೀಸರ್ಸ್ ಮತ್ತೆ ಇದು ಲೇಡಿ ಆಫೀಸರ್ಸ್ ಕೂಡ ಮಾತಾಡಿದರು. ಮೆಡಿಕಲ್ ಚೆಕಪ್ ಕೂಡ ಆಗಿದೆ ನಿನ್ನೆ. ಇದು ನಿನ್ನೆ ತನಕ ಇದು ರೇಪ್ ಬಗ್ಗೆ ಏನೋ ಎಲಿಗೇಷನ್ ಮಾಡಲಿಲ್ಲ, ಸ್ಟೇಟ್ಮೆಂಟ್ ಅಲ್ಲಿ ಏನೋ ಕಡೆ ಬಂದಿಲ್ಲ. ಇವತ್ತು ವಿಕ್ಟಿಮ್ಗೆ ಡೈರೆಕ್ಟ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ 164 ಸ್ಟೇಟ್ಮೆಂಟ್ ಬಗ್ಗೆ. 164 ಸ್ಟೇಟ್ಮೆಂಟ್ ಅಲ್ಲಿ ಏನ್ ಬರುತ್ತೆ ಅದೇ ಪ್ರಕಾರ ಮಾಡ್ತೀವಿ. ಕಾಜ್ ಅಲ್ಲಿ ಗಲಾಟೆ ಆಯ್ತು, ಗಲಾಟೆ ಮೇಲೆ ಇದು ಕಂಪ್ಲೇಂಟ್ ಆಗಿತ್ತು. ಆದ ನಂತರ ವಿಕ್ಟಿಮ್ಗೆ ಕರ್ಕೊಂಡು ಎಲ್ಲ ಸ್ಟೇಟ್ಮೆಂಟ್ ಮಾಡಿದೆ. ಫರ್ದರ್ ಸೆಕ್ಷನ್ ಕೂಡ ಆ್ಯಡ್ ಮಾಡಿದೆ. ಇದು 363, 324, 509 IPC ಮಹಿಳೆಗೆ ಇದು ಸ್ಟೇಟ್ಮೆಂಟ್ ನಂತರ ಆ್ಯಡ್ ಮಾಡಿದೆ. ಇವತ್ತು ಕೂಡ 164 ಸ್ಟೇಟ್ಮೆಂಟ್ ಮಾಡ್ತೀವಿ. ಅಲ್ಲಿ ಏನ್ ಬರುತ್ತೆ. ಸಾಮೂಹಿಕ ಅತ್ಯಾಚಾರದ ಬಗ್ಗೆ ಸಂತ್ರಸ್ತೆ ಪತಿಯಿಂದ ಮಾಹಿತಿಯನ್ನ ತಿಳಿಸಲಾಗಿದೆ. ನಮಗೆ ಯಾರು ಹೆದರಿಕೆ ಹಾಕಿಲ್ಲ, ಒತ್ತಡ ಹಾಕಿಲ್ಲ. ಇವತ್ತು ಸಂಜೆಯೊಳಗೆ ದೂರನ್ನ ಕೊಡ್ತೀವಿ ಅಂತ ಸಂತ್ರಸ್ತೆ ಪತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾನಗಲ್ ಠಾಣೆಯಲ್ಲಿ ದೂರನ್ನ ದಾಖಲಿಸೋದಕ್ಕೆ ನಾವು ನಿರ್ಧಾರವನ್ನ ಮಾಡಿದ್ದೇವೆ. ಸಂತ್ರಸ್ತೆ ಕುಟುಂಬಸ್ಥರು ಠಾಣೆಗೆ ಬಂದು ದೂರನ್ನ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ನ್ಯೂಸ್18 ಜೊತೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಸಂತ್ರಸ್ತೆ ಪತಿ. ಸಾಮೂಹಿಕ ಅತ್ಯಾಚಾರದ ಬಗ್ಗೆ ಸಂತ್ರಸ್ತೆ ಪತಿಯಿಂದ ಈಗ ಮಾಹಿತಿಯನ್ನ ತಿಳಿಸಲಾಗಿದೆ. ನಮಗೆ ಯಾರೂ ಕೂಡ ಹೆದರಿಕೆ ಹಾಕಿಲ್ಲ, ಮತ್ತೊಂದು ಕಡೆ ಒತ್ತಡ ಕೂಡ ಇಲ್ಲ. ಇವತ್ತು ಸಂಜೆಯೊಳಗೆ ನಾವು ಕುಟುಂಬಸ್ಥರು ಬಂದು ದೂರನ್ನ ದಾಖಲು ಮಾಡ್ತೀವಿ ಅಂತ ಸಂತ್ರಸ್ತೆ ಪತಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾನಗಲ್ ಠಾಣೆಯಲ್ಲಿ ದೂರನ್ನ ದಾಖಲಿಸೋದಕ್ಕೆ ನಿರ್ಧಾರವನ್ನ ಮಾಡಿದ್ದೀವಿ. ಸಂತ್ರಸ್ತೆ ಕುಟುಂಬಸ್ಥರು ಠಾಣೆಗೆ ಬಂದು ದೂರನ್ನ ಕೊಡೋದಕ್ಕೆ ಈಗ ಅಂತಿಮವಾಗಿ ನಿರ್ಧಾರವನ್ನ ಮಾಡಿದ್ದು. ನ್ಯೂಸ್18 ಜೊತೆ ಸಂತ್ರಸ್ತೆ ಪತಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ನಿನ್ನೆ ಸಂತ್ರಸ್ತೆ ನನ್ನ ಮೇಲೆ ಅತ್ಯಾಚಾರ ಆಗಿಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಇವತ್ತು ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅವರು ಹೆದರ್ಕೊಂಡು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ ಅಥವಾ ಅವರಿಗೆ ಒತ್ತಡ ಇತ್ತ? ಯಾಕೆ ಹಾಗೆ ಹೇಳಿದ್ರು? ಚೈತ್ರ, ಖಂಡಿತವಾಗಿಯೂ ಈ ಪ್ರಶ್ನೆಗಳು ಎಲ್ಲರಲ್ಲೂ ಕೂಡ ಈಗಾಗಲೇ ಮೂಡಿರುವಂತದ್ದು. ನಿನ್ನೆ ದಿನ ಹೇಳಿರುವಂತಹ ಏನು ಸಂತ್ರಸ್ತ ಮಹಿಳೆ ಈಗ ಸಡನ್ ಆಗಿ ಮತ್ತೆ ಬೆಳಿಗ್ಗೆ ಒಂದು ವಿಡಿಯೋದಲ್ಲಿ ಮಾತನಾಡಿರುವ ಮೂಲಕ ಈಗಾಗಲೇ ನೇರವಾಗಿ ಹಾನಗಲ್ಲಿನ ಒಂದು ಕೋರ್ಟ್ಗೆ ಈಗಾಗಲೇ ಬಂದು ನ್ಯಾಯಾಧೀಶರ ಮುಂದೆ ಈಗ ಹೇಳಿಕೆಯನ್ನ ನೀಡಲಿಕ್ಕೆ ಈಗಾಗಲೇ ನ್ಯಾಯಾಲಯದ ಒಳಗಡೆ ಹೋಗಿರುವಂತದ್ದು. ಸೊ ಎಲ್ಲೋ ಒಂದ್ ಕಡೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ, ಮಹಿಳೆಯ ಮೇಲೆ ಅನೇಕ ರೀತಿಯಾಗಿರ್ತಕ್ಕಂಥ ಅಂದ್ರೆ ಸಂತ್ರಸ್ತ ಮಹಿಳೆ ಮೇಲೆ ಅನೇಕ ರೀತಿಯಲ್ಲಿ ಮುಖಂಡರಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಕಾರಣದ ಕೈಗಳು ಒತ್ತಡ ಹಾಕಿದ್ದವು ಅನ್ನೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದು. ಈಗ ಸದ್ಯ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದ್ದು, ಈಗ ಸಂತ್ರಸ್ತ ಮಹಿಳೆಯೇ ಹೇಳಿರುವ ಪ್ರಕಾರ ಕನಿಷ್ಠ 7 ಜನರು ನನ್ನ ಮೇಲೆ ನಿರಂತರವಾಗಿ ಅಂದ್ರೆ 4-5 ಬಾರಿ ಅತ್ಯಾಚಾರವನ್ನ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಹೇಳಿರುವ ಹಿನ್ನೆಲೆಯಲ್ಲಿ ಈ ಪ್ರಕರಣ ಈಗಾಗಲೇ ಗಂಭೀರ ಸ್ವರೂಪವನ್ನ ಪಡೆದಿರುವಂತದ್ದು. ಹೀಗಾಗಿ ಸ್ವತಃ ಹಾವೇರಿ ಎಸ್ಪಿ ಆಗಿರ್ತಕ್ಕಂಥ ಅಂಶುಕುಮಾರ್ ಅವರು ಕೂಡ ನಾವು ಸುಮೋಟೋ ಕೇಸವನ್ನ ದಾಖಲಿಸಿ ನಾವು ಮಹಿಳೆಗೆ ಹೇಳಿಕೆಯನ್ನ ಕನ್ಸಿಡರ್ ಮಾಡ್ಕೊಳ್ತೇವೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಸಿವಿಲ್ ಜಡ್ಜ್ ಆಗಿರುವಂತಹ JMFS ನ್ಯಾಯಾಲಯ ಹಾನಗಲ್ಗೆ ಮಹಿಳೆಯನ್ನ ಕರೆತಂದಿರುವಂತದ್ದು. ಚೈತ್ರ, ಓಕೆ, ಧನ್ಯವಾದಗಳು ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಹಾನಗಲ್ನ ಲಾಡ್ಜ್ನಲ್ಲಿ ನೈತಿಕ ಪೊಲೀಸ್ ಗಿರಿ ಕೇಸ್ಗೆ ಸಂಬಂಧಪಟ್ಟಂತೆ ನೈತಿಕ ಪೊಲೀಸ್ ಗಿರಿ ಬಗ್ಗೆ ದೂರನ್ನ ನೀಡಿದ್ದಾರೆ ಲಾಡ್ಜ್ ಸಿಬ್ಬಂದಿ. ಕೇಸ್ ದಾಖಲಾಗ್ತಾ ಇದ್ದಂತೆ ಲಾಡ್ಜ್ ಬಂದ್ ಮಾಡಿದ್ದಾರೆ ಸಿಬ್ಬಂದಿ.
ಹಾನಗಲ್ನ ಲಾಡ್ಜ್ನಲ್ಲಿ ನೈತಿಕ ಪೊಲೀಸ್ಗಿರಿ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೈತಿಕ ಪೊಲೀಸ್ಗಿರಿ ಬಗ್ಗೆ ದೂರನ್ನ ಕೊಟ್ಟಿದ್ದಂತಹ ಲಾಡ್ಜ್ ಸಿಬ್ಬಂದಿ ಆದರೆ ಈಗ ಕೇಸ್ ದಾಖಲಾಗ್ತಾ ಇದ್ದಂತೆ ಲಾಡ್ಜ್ ಅನ್ನ ಈಗ ತಾತ್ಕಾಲಿಕವಾಗಿ ಸಿಬ್ಬಂದಿ ಮುಚ್ಚಿದ್ದಾರೆ. ರಾಜ್ಯ ಹೆದ್ದಾರಿ ಬಳಿ ಇರುವ 2 ಅಂತಸ್ತಿನ ಲಾಡ್ಜ್ ಇದಾಗಿದ್ದು ಪರ ಪುರುಷನನ್ನ ಹೊಡೆದ ಬಳಿಕ ಲಾಡ್ಜ್ನಿಂದ ಸಂತ್ರಸ್ತೆ ಹೊತ್ತೊಯ್ದಿದ್ದಂತಹ ಆರೋಪಿಗಳು. ಈ ಬಗ್ಗೆ ಲಾಡ್ಜ್ ಸಿಬ್ಬಂದಿ ದೂರನ್ನ ನೀಡಿ ಬಳಿಕ ಲಾಡ್ಜ್ ಬಂದ್ ಮಾಡಿ ಜಾಗ ಖಾಲಿ ಮಾಡಿದ್ದಾರೆ. ಪೊಲೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾನಗಲ್ ತಾಲೂಕಿನ ನೈತಿಗಿರಿ ಪೊಲೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಪ್ರಕರಣ ನಡೆದಿದ್ದೇ ಬೇರೆ, ಈಗ ಅದರ ಸ್ವರೂಪ ಆಗಿರುವಂತದ್ದೇ ಬೇರೆ. ಈಗ ನಾನು ಘಟನೆ ನಡೆದಿರುವಂತಹ ಸ್ಥಳದಲ್ಲಿ ಇರುವಂತದ್ದು. ಲಾಡ್ಜ್ನ ಸಿಬ್ಬಂದಿ ಈಗಾಗಲೇ ದೂರನ್ನ ನೀಡಿದರೆ ಈಗ ಅಟ್ ಪ್ರೆಸೆಂಟ್ ನಾನು ಲಾಡ್ಜ್ನ ಮುಂಭಾಗ ಇರುವಂತದ್ದು. ನಾನು ಲಾಡ್ಜ್ ತೋರಿಸ್ತಾ ಹೋಗ್ತೀನಿ. ಸಿಬ್ಬಂದಿಗಳು ಏನಿದ್ದಾರೆ ಆ ಒಂದು ಸಿಬ್ಬಂದಿಗಳು ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರನ್ನು ಕೂಡ ನೀಡಿರುವಂತದ್ದು. ಇಲ್ಲಿ ರೂಮ್ ಅನ್ನ ಪಡೆದು ನಂತರವಾಗಿ ಅವರು ಒಳಗಡೆ ಹೋಗ್ತಾರೆ. ರೂಮಿನಲ್ಲಿ ಏನು ತಂಗಿರುವಂತಹ ಸಂದರ್ಭದಲ್ಲಿ ಅವರಿಗೆ ಬಂದು ಅಟ್ಯಾಕ್ ಮಾಡ್ತಾರೆ. ಸುಮಾರು 7 ರಿಂದ 8 ಜನ ಅಟ್ಯಾಕ್ ಮಾಡ್ತಾರೆ. ಹೀಗಾಗಿ ಅಟ್ಯಾಕ್ ಮಾಡಿರುವಂತಹ ಸಂದರ್ಭದಲ್ಲಿ ಅದು ಜೋಡಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಮಾಹಿತಿ ಬರುವುದಿಲ್ಲ. ಮಾಹಿತಿ ಬರದೇ ಇದ್ರೂ ಕೂಡ ಜೋಡಿಗಳು ಏನಂತಂದ್ರೆ ಅಲ್ಲಿ ಹೊರಗಡೆ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ತುಂಬಾ ಜೋರಾಗಿರ್ತಕ್ಕಂಥ ಒಂದು ಹೊಡೆತ ಬೀಳುತ್ತೆ, ಅಂದ್ರೆ ಪೆಟ್ಟುಗಳು ಬೀಳ್ತವೆ. 6-7 ಜನರು ಬಂದು ಸಮಸ್ಯೆಗಳನ್ನ ಮಾಡ್ತಾರೆ. ಸಮಸ್ಯೆ ಮಾಡಿ ಅವ್ರಿಗೆ ತಿಳಿಸ್ತಾರೆ. ಆದ್ರೆ ಯಾವಾಗ ಪ್ರಕರಣ ನಡೀತು ಅಲ್ಲಿಂದ ಇಲ್ಲಿ ತನಕ ಈ ಒಂದು ಲಾಡ್ಜ್ ಈಗಾಗಲೇ ಬಂದ್ ಆಗಿರುವಂತದ್ದು. ಯಾವುದೇ ರೀತಿಯಾಗಿರ್ತಕ್ಕಂಥ ರೂಮ್ಗಳನ್ನ ಗ್ರಾಹಕರಿಗೆ ಇಲ್ಲಿರುವಂತಹ ಸಿಬ್ಬಂದಿ ನೀಡ್ತಾ ಇಲ್ಲ. ದೂರು ದಾಖಲಾದ ಹಿನ್ನೆಲೆಯಲ್ಲಿ ಹಾಜರು ಮಾಡಬೇಕು ಕೂಡ ಪೊಲೀಸರು ಬರುವ ನಿಟ್ಟಿನಲ್ಲಿ ಈಗಾಗಲೇ 2 ದಿನಗಳ ಕಾಲ ಈ ಒಂದು ಲಾಡ್ಜ್ ಅನ್ನ ಬಂದ್ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನ ಇಲ್ಲಿರುವಂತಹ ಸಿಬ್ಬಂದಿಗಳು ನ್ಯೂಸ್ 18ಗೆ ಹೇಳಿಕೆ ನೀಡಿರುವಂತದ್ದು. ಹಾವೇರಿಯಿಂದ ರಮೇಶ್ BH, ನ್ಯೂಸ್ 18 ಕನ್ನಡ. ಹಾವೇರಿಯಲ್ಲಿ ಗ್ಯಾಂಗ್ ರೇಪ್ ನೈತಿಕ ಪೊಲೀಸ್ಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಬಂಧಿಸುವಂತೆ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಸರ್ಕಾರ ಜೀವಂತ ಇದೆಯಾ ಇಲ್ವಾ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಯುವತಿಯ ಮೇಲೆ ಹಲ್ಲೆ ನಡೆಸಿ ಕಾರಿನಲ್ಲಿ ನಿರ್ಜನ ಪ್ರದೇಶಕ್ಕೆ ತೆರಳಿ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ದಾರೆ ಎಂಬ ಆರೋಪವೂ ಸಹ ಕೇಳಿ ಬರ್ತಾ ಇದೆ. ಈ ರೀತಿ ಮಹಿಳೆಯ ಮೇಲೆ ದೌರ್ಜನ್ಯ ನಡೆಸಿ ಪುಂಡರು ರಾಜಾರೋಷವಾಗಿ ನೈತಿಕ ಪೊಲೀಸ್ಗಿರಿ ಮಾಡುವುದಕ್ಕೆ ಬಿಟ್ಟಿರೋದು ನೋಡಿದ್ರೆ ರಾಜ್ಯದಲ್ಲಿ ಸರ್ಕಾರ ಜೀವಂತ ಇದೆಯಾ ಇಲ್ವಾ ಅನ್ನುವಂತಾಗಿದೆ ಅಂತ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕರು ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ. ಯುವತಿಯ ಮೇಲೆ ಹಲ್ಲೆ ನಡೆಸಿ ಕಾರಿನಲ್ಲಿ ನಿರ್ಜನ ಪ್ರದೇಶಕ್ಕೆ ತೆರಳಿ ಆಕೆಯನ್ನ ಬಲವಂತವಾಗಿ ದೌರ್ಜನ್ಯಕ್ಕೆ ಬಳಸಿಕೊಂಡಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಈ ರೀತಿ ಮಹಿಳೆಯ ಮೇಲೆ ದೌರ್ಜನ್ಯ ನಡೆಸಿ ಪುಂಡಾಟರು ರಾಜಾರೋಷವಾಗಿ ಓಡಾಡ್ತಿದ್ದಾರೆ. ಇವ್ರಿಗೆ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಸರ್ಕಾರ ಜೀವಂತವಾಗಿ ಇದೆಯೋ ಇಲ್ವೋ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿದ್ದು ಸರ್ಕಾರದ 5ನೇ ಗ್ಯಾರಂಟಿ ನಾಳೆ ಚಾಲನೆ. ಹೇಗಿದೆ ನೋಂದಣಿ? ಯಾವ ಜಿಲ್ಲೆಯಲ್ಲಿ ಎಷ್ಟು ಅರ್ಜಿ? ಪಾಸ್ ಎಷ್ಟು? ನಿರುದ್ಯೋಗಿಗಳೆಷ್ಟು? ಯುವ ನಿಧಿಗೆ ಹೇಗಿದೆ ಪ್ರತಿಕ್ರಿಯೆ? ಇಡೀ ರಾಜ್ಯದಲ್ಲಿ ನ್ಯೂಸ್ 18 ಪ್ರತ್ಯಕ್ಷ ವರದಿ. ಯುವ ನಿಧಿ ರೆಸ್ಪಾನ್ಸ್, ನ್ಯೂಸ್ 18 ರಿಯಾಲಿಟಿ ಚೆಕ್. ನಾಳೆ ಸರ್ಕಾರದ 5ನೇ ಗ್ಯಾರಂಟಿ ಯುವ ನಿಧಿ ಯೋಜನೆ ಜಾರಿ ಆಗಲಿದೆ. ಶಿವಮೊಗ್ಗದಲ್ಲಿ ಸಿಎಂ ಡಿಸಿಎಂ ರಿಂದ ಯುವ ನಿಧಿಗೆ ಚಾಲನೆಯನ್ನ ನೀಡಲಾಗುತ್ತೆ. ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಕಾರ್ಯಕ್ರಮವನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ಯುವ ನಿಧಿ ಯೋಜನೆಗೆ ರಾಜ್ಯಾದ್ಯಂತ ಹಾಗಿದ್ರೆ ಹೇಗಿದೆ ರೆಸ್ಪಾನ್ಸ್? ತಾಂತ್ರಿಕ ದೋಷದಿಂದಾಗಿ ಅರ್ಜಿ ಹಾಕ್ತಿಲ್ಲ ಹೆಚ್ಚಿನ ಫಲಾನುಭವಿಗಳು ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಫಲಾನುಭವಿಗಳು ಹಲವು ಜಿಲ್ಲೆಗಳಲ್ಲಿ ಯುವ ನಿಧಿ ನೋಂದಣಿಯಲ್ಲಿ ಇಳಿಮುಖ ಆಗಿದೆ. ಅಂದ್ರೆ ಟೆಕ್ನಿಕಲ್ ಇಶ್ಯೂ ಇಂದ ಅಪ್ಲೈ ಮಾಡೋದಕ್ಕೆ ಆಗ್ತಾ ಇಲ್ಲ. ಸಾಕಷ್ಟು ಯುವಕರು ಕೂಡ ಪರದಾಡ್ತಿದ್ದಾರೆ. ಹಲವು ಜಿಲ್ಲೆಗಳಲ್ಲಿ ಯುವ ನಿಧಿ ನೋಂದಣಿಯಲ್ಲಿ ಇಳಿಮುಖ ಆಗಿದೆ. ತಾಂತ್ರಿಕ ದೋಷದಿಂದಾಗಿ ಅರ್ಜಿ ಹಾಕ್ತಾ ಇಲ್ಲ ಹೆಚ್ಚಿನ ಫಲಾನುಭವಿಗಳು. ಯಾರು ನಿಂತ್ಕೊಳ್ತಾರೆ, ಯಾರು ಟ್ರೈ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲೇ ಯುವಕರು ಅಲ್ಲಿಗೆ ಬರೋದಿಲ್ಲ. ನಾಳೆ ಸರ್ಕಾರದ 5ನೇ ಗ್ಯಾರಂಟಿ ಯುವ ನಿಧಿ ಯೋಜನೆ ಜಾರಿ ಆಗ್ತಾ ಇದೆ. ಶಿವಮೊಗ್ಗದಲ್ಲಿ ಸಿಎಂ ಡಿಸಿಎಂ ರಿಂದ ಯುವ ನಿಧಿಗೆ ಚಾಲನೆಯನ್ನ ನೀಡಲಾಗುತ್ತೆ.
ಇನ್ನು ಯುವ ನಿಧಿ ನೋಂದಣಿ ಶಿವಮೊಗ್ಗದಲ್ಲಿ ಎಷ್ಟಾಗಿದೆ? ಕಳೆದ ವರ್ಷ ಪಾಸ್ ಆಗಿದ್ದಂತವರು 19,100 ಜನ, ನಿರುದ್ಯೋಗಿಗಳು ಇರೋದು 7,550 ಜನ. ಇನ್ನು ಉನ್ನತ ಅಭ್ಯಾಸವನ್ನ ಮಾಡ್ತಾ ಇರುವಂತವರು 5,250 ಜನ. ಹಾಗೆ ಯುವ ನಿಧಿಗೆ ಅರ್ಜಿಯನ್ನ ಹಾಕಿದಂತವರು 4,900 ಜನ, ಕೆಲಸ ಪಡೆದವರು 6,300. ಇನ್ನು ಉನ್ನತ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುವಂತವರು 5,250. ಇದು ಶಿವಮೊಗ್ಗದಲ್ಲಿ ಸಿಕ್ಕಿರುವಂತಹ ಮಾಹಿತಿ. ಇನ್ನು ಮಂಗಳೂರಿನಲ್ಲಿ ಕಳೆದ ವರ್ಷ ಪಾಸ್ ಆದಂತವರು 20,336, ನಿರುದ್ಯೋಗಿಗಳು ಇರೋದು 7,162. ಉನ್ನತ ಅಭ್ಯಾಸವನ್ನ ಮಾಡ್ತಾ ಇರುವಂತವರು 5,570 ಜನ. ಮತ್ತೊಂದು ಕಡೆ ಯುವ ನಿಧಿಗೆ ಅರ್ಜಿ ಹಾಕಿದಂತವರು 1,803 ಜನ, ಕೆಲಸ ಪಡೆದಿರುವವರು 7,613 ಜನ. ಉನ್ನತ ಅಭ್ಯಾಸವನ್ನ ಮಾಡ್ತಾ ಇರುವಂತವರು 5,570 ಜನ. ಇದು ಮಂಗಳೂರಿನಲ್ಲಿ ಲಭಿಸಿರುವಂತಹ ಮಾಹಿತಿ. ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಫಲಾನುಭವಿಗಳಿರೋದು 9,000 ಮಂದಿ. ಯುವ ನಿಧಿಗೆ ಅರ್ಜಿ ಹಾಕಿದಂತವರು 2,650. ಅರ್ಜಿ ಸಲ್ಲಿಕೆ ಪ್ರಮಾಣ ಇರೋದು ಈಗ 28%. ಇದು ಯುವ ನೋಂದಣಿ ಮಾಹಿತಿಗಳು. ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಫಲಾನುಭವಿಗಳು ಇರೋದು 8,537. ಪದವಿ ವಿದ್ಯಾರ್ಥಿಗಳು ಇರೋದು 7,246. ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳು ಇರೋದು 1,291. ಇದು ಧಾರವಾಡ ಜಿಲ್ಲೆಯ ಮಾಹಿತಿ. ಫಲಾನುಭವಿಗಳು ಇರೋದು 8,537, ಪದವಿ ವಿದ್ಯಾರ್ಥಿಗಳಿರೋದು 7,246. ಯುವ ನಿಧಿಗೆ ಅರ್ಜಿಯನ್ನ ಹಾಕಿದಂತವರು 1,971. ಇನ್ನು ಮಂಗಳೂರಿನಲ್ಲಿ ಯುವ ನಿಧಿ ಯೋಜನೆಗೆ ಹೇಗಿದೆ ರೆಸ್ಪಾನ್ಸ್ ಇದೆ ಅನ್ನೋದನ್ನ ಗ್ಯಾರಂಟಿ ಸ್ಕೀಮ್ ಮೇಲ್ವಿಚಾರಕರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಇಲ್ಲ 100% ಆಗಬೇಕು. ಯಾಕಂತ ಹೇಳಿದರೆ ಅನ್ಎಂಪ್ಲಾಯ್ಮೆಂಟ್ಗೋಸ್ಕರ ಯಾರಿಗೆ ಉದ್ಯೋಗ ಸಿಗಲಿಲ್ಲ ಅವರಿಗೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಿಕೊಂಡಿರುವಂಥದ್ದು. ಖಂಡಿತವಾಗಿ ಎಲ್ಲ ಯುವಕರು ಎನ್ರೋಲ್ ಮಾಡ್ತಾ ಇದ್ದಾರೆ, ಮಾಡಬೇಕು. ಆದರೆ ಆ ನಿಟ್ಟಿನಲ್ಲಿ ಈಗ ಸರ್ಕಾರ ಸಹ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದೆ. ಖಂಡಿತ ಇದಕ್ಕೆ ಸರ್ಕಾರದಿಂದ ಮಾಧ್ಯಮಗಳ ಮೂಲಕ ಆಗಿರ್ಬೋದು, ಪತ್ರಿಕೆಗಳ ಮೂಲಕ ಆಗಿರ್ಬೋದು, ಇತರ ಜಾಹೀರಾತಿನ ಮೂಲಕ ಜನರಿಗೆ ಮುಟ್ಟುವಂಥ ಕೆಲಸವನ್ನು ಮಾಡಿದೆ. ಇನ್ನೊಂದು ವಿಚಾರ ಏನಂತ ಇದರ ಲಾಭ ಯುವಕರಿಗೆ ಯಾಕಂತ ಹೇಳಿದರೆ, ಈಗ ಒಬ್ಬ ಇಂಜಿನಿಯರಿಂಗ್ ಕಲಿತಂಥ ವಿದ್ಯಾರ್ಥಿ ಎಲೆಕ್ಟ್ರಿಕಲ್ ಡಿಪ್ಲೊಮೊ ಅಥವಾ ಯಾವುದರೊಂದು ಡಿಪ್ಲೊಮೊ ಅಥವಾ ಇಂಜಿನಿಯರಿಂಗ್ ಮಾಡಿರ್ತಾನೆ. ಈ ಯುವ ನಿಧಿ ಇಲ್ಲದೇ ಇದ್ದಿದ್ರೆ ಏನಾಗ್ತಿತ್ತು ಅಂತ ಹೇಳಿದರೆ, ಈಗ ಅವನು ಯಾವುದೊಂದು ಕೆಲಸ ಹುಡುಕೊಂಡು ಹೋಗ್ತಾನೆ. ಅವನು ಕೆಲಸ ಹುಡುಕಿಕೊಂಡು ಹೋದಂಥ ಸಂದರ್ಭದಲ್ಲಿ ಅವನು ಯಾವ ವಿದ್ಯಾಭ್ಯಾಸವನ್ನು ಕಲ್ತಿರ್ತಾನೆ, ಯಾವ ಕೋರ್ಸನ್ನು ಮಾಡಿರ್ತಾನೆ, ಅದಕ್ಕೆ ಸಮಾನಾದಂಥ ಕೆಲಸ ಹುಡುಕುವಾಗ ಸಿಗದಿದ್ದಂಥ ಸಂದರ್ಭದಲ್ಲಿ ಆ ಯುವಕರು ಏನು ಮಾಡ್ತಾರೆ, ಬೇರೆ ಯಾವುದೋ ಒಂದು ಉದ್ಯೋಗ ಸಿಕ್ಕಿದ್ರೆ ಸಾಕು ಅನ್ನೋದಕ್ಕೋಸ್ಕರ ಬೇರೆ ಉದ್ಯೋಗಗಳನ್ನ ಆರಿಸ್ಕೊಂಡು ಹೋಗ್ತಾರೆ. ವಿದ್ಯಾಭ್ಯಾಸಕ್ಕೆ ತಕ್ಕದಾದಂಥ ಉದ್ಯೋಗ ಸಿಗ್ತದೆ. ಅದಲ್ಲದೆ ಅವ್ರು ಯಾರನ್ನು ಡಿಪೆಂಡ್ ಆಗಬೇಕಂತಿಲ್ಲ. ಈಗ 5 ಲಕ್ಷ 10 ಲಕ್ಷ ಎಲ್ಲ ಕಟ್ಟಿ ಇಂಜಿನಿಯರಿಂಗ್ ಎಲ್ಲ ಮಾಡಿರ್ತಾರೆ. ಅವ್ರಿಗೆ ಏನಾಗುತ್ತೆ, 6 ತಿಂಗಳು 5 ತಿಂಗಳು ಅಥವಾ 1 ವರ್ಷ ಈ ರೀತಿ ಕೆಲಸ ಹುಡುಕಿಕೊಂಡು ಹೋದಂಥ ಅವರಿಗೆ ಹೋಗುವಂಥ ಬಸ್ ಫೇರ್ ಆಗಿರ್ಬೋದು, ಆಹಾರದ ಸೌಲಭ್ಯ ತುಂಬ ಕಷ್ಟದಲ್ಲಿರ್ತಾರೆ. ಕೆಲವರು ಲೋನ್ ಮಾಡಿರ್ತಾರೆ. ಲೋನ್ ಮಾಡಿದ್ದಂಥ ಸಂದರ್ಭದಲ್ಲಿ ಕೆಲಸ ಹುಡುವಾಗ ಸಂದರ್ಭದಲ್ಲಿ ಅವರಿಗೆ ಏನೋ ಕೈಯಲ್ಲಿ ದುಡ್ಡಿರೋದಿಲ್ಲ. ಅವರಿಗೆ ಈ ಒಂದು ಯುವ ನಿಧಿ ತುಂಬ ಉಪಕಾರ ಆಗ್ತದೆ. ಇಲ್ಲ 100%. ಬೆಳಗಾವಿಯಲ್ಲಿ ಯುವ ನಿಧಿಗೆ ಅರ್ಜಿ ಸಲ್ಲಿಸೋಕು ಸಮಸ್ಯೆ ಇದೆ. ಯಾಕಂದ್ರೆ ಈ ವರ್ಷ ಉತ್ತೀರ್ಣಗೊಂಡಿರೋರ ಮಾಹಿತಿ ಆನ್ಲೈನ್ ನಲ್ಲಿ ಸಿಗ್ತಾ ಇಲ್ಲ. ಹೀಗಾಗಿ ಅನೇಕ ಯುವಕರು ನೋಂದಣಿಯನ್ನೇ ಮಾಡಿಲ್ಲ. ಕೇವಲ 7,216 ಜನ ಯುವ ನಿಧಿಗೆ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಯುವ ನಿಧಿ ನೋಂದಣಿ ಹೇಗೆ ನಡೀತಾ ಇದೆ ಅನ್ನೋ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ರಿಯಾಲಿಟಿ ಚೆಕ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಗೂ ಮುನ್ನ ಕಾಂಗ್ರೆಸ್ 5 ಗ್ಯಾರಂಟಿ ನೀಡಿತ್ತು. ಈಗಾಗಲೇ 4 ಗ್ಯಾರಂಟಿಗಳನ್ನು ಈಡೇರಿಸಿದೆ. ಮತ್ತೊಂದು ಪ್ರಮುಖವಾಗಿ ಯುವ ನಿಧಿ ನಾಳೆ ಶಿವಮೊಗ್ಗದಲ್ಲಿ ಲೋಕಾರ್ಪಣೆಗೊಳ್ಳೋದು. ಇದಕ್ಕಾಗಿ ರಾಜ್ಯ ಸರ್ಕಾರ ಎಲ್ಲ ರೀತಿ ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥದ್ದು. ಆದರೆ ಯುವಕರು ಯುವ ನಿಧಿ ಕಾರ್ಯಕ್ರಮದಲ್ಲಿ ಏನು ಅರ್ಜಿ ಸಲ್ಲಿಸ್ತಾ ಇದ್ದಾರೆ, ಇದರಲ್ಲಿ ಬೆಳಗಾವಿನೇ ರಾಜ್ಯದಲ್ಲಿ ಪ್ರಥಮ ಇರತಕ್ಕಂಥದ್ದು. ಬೆಳಗಾವಿಯೇ ಒಂದು ಕೇಂದ್ರದಲ್ಲಿದ್ದೇನೆ. ಪ್ರತಿಯೊಂದು ಕೇಂದ್ರದಲ್ಲೂ ಸುಮಾರು 4 ರಿಂದ 5 ಜನ ಯುವಕರು ಬಂದು ಈ ಯುವ ನಿಧಿ ಕಾರ್ಯಕ್ರಮದಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಮುಖವಾಗಿ ಮಾಸ್ ಕಾರ್ಡ್ಗಳು ಆನ್ಲೈನ್ನಲ್ಲಿ ಏನು ಸಿಗದ ಹಿನ್ನೆಲೆಯಲ್ಲಿ ಕೆಲ ತಾಂತ್ರಿಕ ಸಮಸ್ಯೆಗಳು ಸದ್ಯ ಉದ್ಭವಿಸಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ರಾಜ್ಯದಲ್ಲಿ ಈಗ 65,000 ಜನ ಯುವಕರು ಯುವ ನಿಧಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಏನು ಡಿಗ್ರಿ ಮುಗಿದವರಿಗೆ ಮತ್ತು PUC ಪಾಸ್ ಆದವರಿಗೆ ರಾಜ್ಯ ಸರ್ಕಾರದಿಂದ 2 ವರ್ಷಗಳ ಕಾಲ ಅವರಿಗೆ ನಿರುದ್ಯೋಗ ಭತ್ಯೆ ಈ ಒಂದು ಯುವ ನಿಧಿಯಲ್ಲಿ ಸಿಗಲಿದ್ದು. ಇದಕ್ಕಾಗಿ ನಾಳೆ ಏನು ಶಿವಮೊಗ್ಗದಲ್ಲಿ ಒಂದು ಕಾರ್ಯಕ್ರಮ, ಅದ್ದೂರಿ ಕಾರ್ಯಕ್ರಮದ ಮೂಲಕ ಲೋಕಾರ್ಪಣೆಗೊಳ್ಳಲಿದೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಬೆಳಗಾವಿ 1 ಕೇಂದ್ರಗಳಾಗಿರ್ಬೋದು ಮತ್ತು ಸರ್ಕಾರದ ಕೇಂದ್ರಗಳಲ್ಲಿ ಈಗ ನೋಂದಣಿ ಕಾರ್ಯ ನಡೀತಾ ಇದ್ದು, ಮಾಸ್ ಕಾರ್ಡ್ಗಳು ಆನ್ಲೈನ್ನಲ್ಲಿ ಲಭ್ಯ ಇಲ್ಲದ ಕಾರಣ ಈ ಒಂದು ಪ್ರಕ್ರಿಯೆ ನಿಧಾನಗತಿಯಲ್ಲಿ ನಡೀತಾ ಇದೆ. ಇದುವರೆಗೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ 7,216 ಜನ ಅಭ್ಯರ್ಥಿಗಳು ಈಗಾಗಲೇ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಇಡೀ ರಾಜ್ಯದಲ್ಲಿ 65,000 ಜನ ಇದಕ್ಕಾಗಿ ನೋಂದಣಿಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಇಡೀ ರಾಜ್ಯದ ಅಂಕಿಅಂಶ ನೋಡಿದ್ರೆ ಬೆಳಗಾವಿನೇ ಪ್ರಥಮ ಇರತಕ್ಕಂಥದ್ದು. ಇದಕ್ಕಾಗಿ ಕೆಲ ತಾಂತ್ರಿಕ ಸಮಸ್ಯೆಗಳು ಈಗ ಬರ್ತವೆ. ಈ ಬಗ್ಗೆ ಮಾತಾಡಕ್ಕೆ ಬೆಳಗಾವಿ 1 ಕೇಂದ್ರದ ಸಿಬ್ಬಂದಿ ನಮ್ಮ ಜೊತೆಗಿದ್ದಾರೆ. ಏನ್ ತಾಂತ್ರಿಕ ಸಮಸ್ಯೆಗಳು ಬರ್ತಾವೆ? ತಾಂತ್ರಿಕ ಅಂದ್ರೆ NID ಇಂದ ಅವರು ಇದನ್ನ ಮಾಡ್ತಾ ಇಲ್ಲ ಸರ್. ಡಾಟಾ ಇನ್ನೂವರೆಗೆ ಫ್ಲೆಚ್ ಆಗ್ತಾ ಇಲ್ಲ. ಕೆಲವೊಂದು ಮೊದಲ ಫ್ಲೆಚ್ ಆಗ್ತಾ ಇಲ್ಲ
ಆಗ್ತಾ ಇಲ್ಲ ಆಗಿದ್ದು ಸರ್, ಅವು ಈಗ ಆಗ್ತಾ ಇದೆ. ಆದರೂ ಒಂದೊಂದು ಸಮಸ್ಯೆ ಅಷ್ಟೇ ಇದೆ ಸರ್. ಅಷ್ಟೇ. ಎಷ್ಟು ಜನ ಬರ್ತಾರೆ ಡೈಲಿ ಒಂದು 6 ರಿಂದ 7 ಜನ ಬರ್ತಾರೆ ಸರ್. ಅದರಲ್ಲಿ 4 ಜನ ಅಂತೂ ಮಾಡಿ ಕಳಿಸಿರ್ತೀವಿ. ಒಂದು 2 ರಿಂದ 3 ಜನ ಡಾಟಾ ಅವ್ರದ್ದು ಒಂದೊಂದು ಸಲ ಬರ್ತಾ ಇಲ್ಲ ಸರ್. 2 or 3 ಡೇಸ್ ಬಿಟ್ಟು ಬಾ ಅಂತ ಹೇಳ್ತೀವಿ, ಅವಾಗ ಆಗಿರ್ತಾವೆ ಸರ್. ಅವರು ಸ್ವಲ್ಪ ತಾಂತ್ರಿಕ ಸಮಸ್ಯೆ ಕಾಡ್ತಾ ಇದೆ ಸರ್. ಅದೇ 1-2-3 ಡೇಸ್ ಬಿಟ್ಟು ಬಂದರೆ ಅವ್ರದ್ದು ಮತ್ತೆ ವಾಪಸ್ ತಗೋತಾ ಇದೆ ಸರ್. ಅವ್ರದ್ದು ಬೆಳಗಾವಿ 1 ಕೇಂದ್ರ ಸಿಬ್ಬಂದಿಗಳು ಮತ್ತು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಅತಿ ಹೆಚ್ಚು ಯುವಕರು ಅಂದರೆ 7216 ಜನ ಯುವಕರು ಯುವ ನಿಧಿ ಅಡಿಯಲ್ಲಿ ಏನು ನೋಂದಣಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನೂ ನೋಂದಣಿ ಕಾರ್ಯ ನಡಿಬೇಕಿದೆ. ಆದರೆ ತಾಂತ್ರಿಕ ಸಮಸ್ಯೆಗಳು ಇದಕ್ಕೆ ಎದುರಾಗ್ತಕ್ಕಂಥದ್ದು. ಯೂನಿವರ್ಸಿಟಿಗಳು ಮತ್ತು ಕಾಲೇಜುಗಳು ಇದುವರೆಗೂ ಕೂಡ ಆ ಯುವಕರ ಮಾಹಿತಿಯನ್ನು ಅಂದರೆ ಪಾಸ್ಔಟ್ ಆದವರ ಮಾಹಿತಿಯನ್ನು ಆನ್ಲೈನಲ್ಲಿ ಸರಿಯಾಗಿ ಅಪ್ಲೋಡ್ ಮಾಡಿಲ್ಲ. ಹೀಗಾಗಿ ನೋಂದಣಿ ಕಾರ್ಯ ನಿಧಾನಗತಿಯಲ್ಲಿ ನಡೀತಾ ಇದ್ರು. ನಾಳೆ ಲೋಕಾರ್ಪಣೆಗೊಳ್ಳಿದೆ. ಲೋಕಾರ್ಪಣೆ ಬಳಿಕೂ ಕೂಡ ನೋಂದಣಿ ಮಾಡೋಕ್ಕೆ ಸಿಬ್ಬಂದಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಬೆಳಗಾವಿ 1 ಕೇಂದ್ರಗಳಲ್ಲಿ ಕೂಡ ಈ ಒಂದು ನೋಂದಣಿ ಕಾರ್ಯ ಎಲ್ಲೆಡೆ ನಡೀತಾ ಇದೆ. ಕ್ಯಾಮರಾಮನ್ ರವಿ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಇನ್ನಷ್ಟು ಸುದ್ದಿಗಳನ್ನ ನೋಡ್ತಾ ಹೋಗೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಆಗ ಸೀಟ್ನಲ್ಲಿ ಕೂತಿದ್ದಂಥ ಅಪರಿಚಿತ ಮಹಿಳೆ ಮಗುವನ್ನು ತಾನು ಎತ್ತಿಕೊಳ್ಳೋದಾಗಿ ಹೇಳಿ ತನ್ನ ಬಳಿ ಕೂರಿಸಿಕೊಂಡಿದ್ದು. ಈ ವೇಳೆ ಮಳವಳ್ಳಿ ಬಸ್ ನಿಲ್ದಾಣದಲ್ಲಿ ಸವಿತಾ ಇಳಿಯುವಾಗ ತಾನು ಇಳಿಯೋದಾಗಿ ಹೇಳಿದಂಥ ಅಪರಿಚಿತ ಮಹಿಳೆ ಮಗು ಜೊತೆ ನಾಪತ್ತೆ ಆಗಿದ್ದಾಳೆ. ರಾಯಚೂರಿನ ಯರಮರಸ್ ಗ್ರಾಮದ ಬಳಿ ಭೀಕರ ರಸ್ತೆ ಅಪಘಾತದಲ್ಲಿ 11 ಕುರಿಗಳು ಸಾವನ್ನಪ್ಪಿದೆ. ಲಾರಿಯೊಂದು ನಿಯಂತ್ರಣ ತಪ್ಪಿ ಕುರಿಗಳ ಹಿಂಡಿನ ಮೇಲೆ ಹರಿದಿದೆ. ಇದರಿಂದ 11 ಕುರಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದರೆ 9 ಕುರಿಗಳಿಗೆ ಗಂಭೀರ ಗಾಯವಾಗಿದೆ. ಕುರಿಗಾಹಿಗೆ 3 ಲಕ್ಷಕ್ಕೂ ಹೆಚ್ಚು ನಷ್ಟ ಉಂಟಾಗಿದೆ. ಸರ್ಕಾರಿ ಬಸ್ ಅಡಿಗೆ ಬಿದ್ದು ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ವಿಜಯಪುರ ನಗರದ ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ನಡೆದಿದೆ. ಬಸ್ ಬರ್ತಾ ಇದ್ದಂತೆ ಕೈಯಲ್ಲಿದ್ದಂಥ ಮೊಬೈಲ್ ಎಸೆದು ಬಸ್ ಚಕ್ರದ ಕೆಳಗೆ ಬಿದ್ದಿದ್ದಾನೆ ಯುವಕ. ಬಸ್ ಕೆಳಗೆ ಬೀಳುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮೃತ ಯುವಕ ಹಾಸನ ಮೂಲದವನು ಅಂತ ಹೇಳಲಾಗ್ತಾ ಇದೆ. ಇಂದು ಯುವತಿಯೊಂದಿಗೆ ಇದ್ದ ಮುಸ್ಲಿಂ ಯುವಕ ಮತ್ತು ಸ್ನೇಹಿತನ ಮೇಲೆ ಹಲ್ಲೆ ಮಾಡಲಾಗಿದೆ. ಲವ್ ಪ್ರಪೋಸ್ ಮಾಡ್ತಿದ್ದ ಯುವಕ ಹಾಗೂ ಯುವಕನ ಸ್ನೇಹಿತನಿಗೆ ಹಿಂದೂ ಯುವಕರು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಚಿಕ್ಕಮಗಳೂರಿನ ಮೂಡಿಗೆರೆ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಘಟನೆ ನಡೆದಿದ್ದು ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿದೆ. ಬೆಂಗಳೂರಲ್ಲಿ ಟ್ರಾಫಿಕ್ ಹಾಗೂ ಸಾರಿಗೆ ಸೇವೆ ವಿಸ್ತರಣೆಗೆ ಮೆಜೆಸ್ಟಿಕ್ಗೆ ಪರ್ಯಾಯವಾಗಿ 3 ಕೇಂದ್ರಗಳನ್ನು ಶುರು ಮಾಡಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಉಪನಗರ ರೈಲು ಯೋಜನೆ ಆರಂಭದ ನಂತರ ಬೈಯಪ್ಪನಹಳ್ಳಿ, ಹೆಬ್ಬಾಳ ಮತ್ತು ಯಶವಂತಪುರ ಪ್ರಮುಖ ಸಾರಿಗೆ ಹಬ್ ಆಗಿ ರೂಪುಗೊಳ್ಳಲಿವೆ. ಇದರಿಂದ ಮುಂದಿನ ದಿನಗಳಲ್ಲಿ ಮೆಜೆಸ್ಟಿಕ್ ನಿಲ್ದಾಣದ ಒತ್ತಡ ಕಡಿಮೆ ಆಗಲಿದೆ. ಉಪನಗರ ರೈಲು ಯೋಜನೆಯಲ್ಲೂ ಕೂಡ ಬೈಯಪ್ಪನಹಳ್ಳಿ ಪ್ರಮುಖ ಮಾರ್ಗ ಬದಲಾವಣೆ ನಿಲ್ದಾಣವಾಗಲಿದೆ. ಈ ತಿಂಗಳಲ್ಲಿ ಸಾಲು ಸಾಲು ರಜೆಗಳು ಇರುವಂತಹ ಕಾರಣ ಬೆಂಗಳೂರಿನಿಂದ ಬೇರೆ ಊರುಗಳಿಗೆ ತೆರಳುವ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಕೆಲ ಖಾಸಗಿ ಬಸ್ಗಳು ಪ್ರಯಾಣ ದರವನ್ನ ದುಪ್ಪಟ್ಟು ಮಾಡಿವೆ. ಜನವರಿ 13, 14 ಶನಿವಾರ, ಭಾನುವಾರ ಹಾಗೂ ಸಂಕ್ರಾಂತಿ ಅಂಗವಾಗಿ 15ರಂದು ರಜೆ ಇರಲಿದೆ. ಹಾಗೆ ಗಣರಾಜ್ಯೋತ್ಸವ ಅಂಗವಾಗಿ ಜನವರಿ 26 ಹಾಗೂ ಶನಿವಾರ, ಭಾನುವಾರದ ಅಂಗವಾಗಿ 27, 28ರಂದು ರಜೆ ಇರೋ ಕಾರಣ ಜನ ಹೆಚ್ಚು ಊರಿಗೆ ಹೋಗೋದನ್ನೇ ಖಾಸಗಿ ಬಸ್ನವರು ಲಾಭ ಮಾಡಿಕೊಳ್ಳಲು ಮುಂದಾಗಿವೆ. ರಾಜ್ಯದ ಪೆಟ್ರೋಲ್ ಬಂಕ್ಗಳಲ್ಲಿ ಇನ್ಮುಂದೆ ಕನ್ನಡದಲ್ಲಿಯೇ ದರಪಟ್ಟಿ ಪ್ರಕಟವಾಗಲಿದೆ ಅಂತ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಈ ನಿರ್ಧಾರವನ್ನು ಪ್ರಕಟ ಮಾಡಿದ್ರು. ನಿನ್ನೆ ಇಂದಿನಿಂದಲೇ ಈ ನಿಯಮ ಜಾರಿಗೆ ಬರಲಿದೆ. ರಾಜ್ಯದ ಎಲ್ಲ ಇಂಧನ ಬಂಕ್ಗಳಲ್ಲಿ ಪೆಟ್ರೋಲ್, ಡೀಸೆಲ್ ದರಪಟ್ಟಿ ಕನ್ನಡದಲ್ಲೇ ಇರಬೇಕು ಅಂತ ಕನ್ನಡ ಸಂಘಟನೆಗಳು ಮನವಿಯನ್ನು ಮಾಡಿದ್ವು. ಈ ಬಗ್ಗೆ ತಕ್ಷಣವೇ ಕ್ರಮ ಕೈಗೊಳ್ಳಲಿಕ್ಕೆ ತೈಲ ಕಂಪನಿಗಳಿಗೆ ಕೇಂದ್ರ ಇಂಧನ ಸಚಿವ ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮಳಿಗೆಗಳ ನಾಮಫಲಕದಲ್ಲಿ 60% ಕನ್ನಡ ಇರಬೇಕು ಅಂತ ಸರ್ಕಾರ ಆದೇಶದ ಬೆನ್ನಲ್ಲೇ ಈಗ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಕನ್ನಡ ದರಪಟ್ಟಿ ಇರಲಿದೆ. ಕನ್ನಡ ನಾಮಫಲಕಕ್ಕಾಗಿ ಹೋರಾಡಿ ಜೈಲು ಸೇರಿದ್ದ ಕರವೇ ನಾರಾಯಣ ಗೌಡ ನಿನ್ನೆ ಬಿಡುಗಡೆಯಾಗಿ ಮತ್ತೊಂದು ಕೇಸ್ನಲ್ಲಿ ಜೈಲು ಸೇರಿದ್ದಾರೆ. 2017ರ ಕೇಸ್ನ ಜಾಮೀನು ವಿಚಾರಣೆ ನಿನ್ನೆ ನಡೆದಿದ್ದು ಇವತ್ತು ತೀರ್ಪು ಪ್ರಕಟವಾಗುವ ನಿರೀಕ್ಷೆ ಇದೆ. ಸದ್ಯ ನಾರಾಯಣಗೌಡ ಜೈಲಿನಲ್ಲಿದ್ದು ಇವತ್ತು ಜಾಮೀನು ಸಿಕ್ಕರೆ ಬಿಡುಗಡೆ, ಇಲ್ಲದಿದ್ರೆ ಮತ್ತೆ ಜೈಲೇ ಗತಿ ಆಗಲಿದೆ. ನಮ್ಮ ಮೆಟ್ರೋಗೆ ಡಿಸೆಂಬರ್ನಲ್ಲಿ ಭರ್ಜರಿ ಆದಾಯ ಹರಿದು ಬಂದಿದೆ. ಡಿಸೆಂಬರ್ನಲ್ಲಿ ಬರೋಬ್ಬರಿ 2 ಕೋಟಿ ಜನ ಸಂಚಾರವನ್ನು ಮಾಡಿದ್ದಾರೆ. ಡಿಸೆಂಬರ್ ತಿಂಗಳಲ್ಲಿ ನಿತ್ಯ ಸರಾಸರಿ 6.88 ಲಕ್ಷ ಜನ ಸಂಚರಿಸಿದ್ದಾರೆ. ಇದೊಂದೇ ತಿಂಗಳಲ್ಲಿ BMRCLಗೆ ಬರೋಬ್ಬರಿ 55 ಕೋಟಿ ಆದಾಯ ಹರಿದು ಬಂದಿದೆ. ಎಲಿವೇಟೆಡ್ ಫ್ಲೈಓವರ್ಗೆ ದುರಸ್ತಿ ಕಾರ್ಯ ಹಿನ್ನೆಲೆ 3 ದಿನ ಬೆಂಗಳೂರಿನ ಪೀಣ್ಯ ಫ್ಲೈಓವರ್ ಬಂದ್ ಮಾಡಲಾಗುತ್ತೆ. ಜನವರಿ 16ರ ರಾತ್ರಿ 11ರಿಂದ ಜನವರಿ 19ರ ಬೆಳಗ್ಗೆ 11 ಗಂಟೆವರೆಗೆ ಬಂದ್ ಮಾಡಲಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಲೋಡ್ ಟೆಸ್ಟಿಂಗ್ ನಡೀತಾ ಇರೋ ಹಿನ್ನೆಲೆ ಪೀಣ್ಯ ಫ್ಲೈಓವರ್ ಬಂದ್ ಮಾಡುವಂತೆ ಪೀಣ್ಯ ಸಂಚಾರ ಪೊಲೀಸರು ಆದೇಶಿಸಿದ್ದಾರೆ.
ಆಸ್ತಿ ತೆರಿಗೆ ಪರಿಷ್ಕರಣೆ ವಿಚಾರವಾಗಿ ಸಚಿವ ರಾಮಲಿಂಗಾರೆಡ್ಡಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅವೈಜ್ಞಾನಿಕವಾಗಿ ಪರಿಷ್ಕರಣೆ ಮಾಡಿರುವಂತಹ ಆಸ್ತಿ ತೆರಿಗೆಯಿಂದ ಸಾರ್ವಜನಿಕರಿಗೆ ಹೊರೆ ಎಂಬುದಾಗಿ ಪತ್ರದಲ್ಲಿ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ತಕ್ಷಣವೇ ಆಸ್ತಿ ತೆರಿಗೆ ಪರಿಷ್ಕರಣೆಯನ್ನು ಪುನರ್ ಪರಿಶೀಲಿಸುವಂತೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಮನವಿಯನ್ನು ಮಾಡಿದ್ದಾರೆ. ಆಸ್ತಿ ತೆರಿಗೆ ಪರಿಷ್ಕರಣೆ ವೆಲ್ಕಮ್ ಬ್ಯಾಕ್. ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿ ಲಘು ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 6.1ರ ತೀವ್ರತೆಯ ಕಂಪನ ದಾಖಲು ಆಗಿದೆ. ದೆಹಲಿ ಸೇರಿದಂತೆ ಉತ್ತರ ಭಾರತದ ಹಲವೆಡೆ ಭೂಕಂಪನದ ಅನುಭವ ಆಗಿದೆ. ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿ ಸದ್ಯಕ್ಕೆ ಈಗ ಲಘು ಭೂಕಂಪನ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 6.1ರ ತೀವ್ರತೆಯ ಕಂಪನ ದಾಖಲಾಗಿದ್ದು ದೆಹಲಿ ಸೇರಿದಂತೆ ಉತ್ತರ ಭಾರತದ ಹಲವೆಡೆ ಭೂಕಂಪನದ ಅನುಭವ ಆಗಿದೆ. ಶ್ರೀರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ಗೈರು ನಿರ್ಧಾರ ಹಿನ್ನೆಲೆ ಇವತ್ತು ಬಿಜೆಪಿ ಆರ್ಎಸ್ಎಸ್ ಕಾರ್ಯಕ್ರಮ ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ರಾಜಕೀಯ ಕಾರ್ಯಕ್ರಮ ಆಗಿದ್ರಿಂದ ನಾವು ಹೋಗ್ತಿಲ್ಲ ಅಂತ ಬಿಕೆಎಚ್ ಹೇಳಿದ್ದಾರೆ. ಬಿಜೆಪಿ ಆತುರದಲ್ಲಿ ಅಪೂರ್ಣ ದೇಗುಲದಲ್ಲಿ ರಾಮನ ಪ್ರತಿಷ್ಠಾಪಿಸ್ತಾ ಇದೆ. ಇದೊಂದು ರಾಜಕೀಯ, ಹೀಗಾಗಿ ನಾವು ಹೋಗ್ತಿಲ್ಲ ಅಂತ ಹಿಂದೂಗಳ ವಿರೋಧಿ ಇದ್ರೆ ಅದು ಬಿಜೆಪಿ ಪಾರ್ಟಿ ಅಂತ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಶ್ರೀರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ಗೈರು ನಿರ್ಧಾರ ಹಿನ್ನೆಲೆ ಬಿಕೆ ಹರಿಪ್ರಸಾದ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂತಹ ಬಿಕೆ ಹರಿಪ್ರಸಾದ್ ಅವರಿದ್ದಾರೆ. ಅವ್ರನ್ನ ಒಂದಷ್ಟು ವಿಚಾರಗಳ ಬಗ್ಗೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಚರ್ಚೆಯಲ್ಲಿರುವಂತಹ ರಾಮ ಮಂದಿರ ವಿಚಾರವಾಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋಣ. ಸರ್, ಈಗ ಎಐಸಿಸಿಯಿಂದ ತೀರ್ಮಾನ ಆಗಿದೆ. ಕಳೆದ ಹಲವು ದಿನಗಳಿಂದ ಚರ್ಚೆಯಲ್ಲಿತ್ತು. ಈಗ ಎಐಸಿಸಿ ತೀರ್ಮಾನ ಆಗಿದೆ. 22ನೇ ತಾರೀಕು ನಡೆಯುವಂತಹ ರಾಮಪ್ರಾಣ ಪ್ರತಿಷ್ಠಾಪನೆಗೆ ಕಾಂಗ್ರೆಸ್ನ ನಾಯಕರು ಯಾರು ಕೂಡ, ರಾಜ್ಯದವರಾಗಿರ್ಬೋದು, ರಾಷ್ಟ್ರಕ್ಕೆ ಯಾರು ಕೂಡ ಹೋಗಬಾರ್ದು ಅಂತ ತೀರ್ಮಾನ ಆಗಿದೆ. ಏನ್ ಸರ್ ಇದರ ಹಿಂದೆ ಇರುವಂತಹ ಅಜೆಂಡಾ? ತೀರ್ಮಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಆರ್ಎಸ್ಎಸ್ ಬಿಜೆಪಿಯ ರಾಜಕೀಯ ಕಾರ್ಯಕ್ರಮ, ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಧಾರ್ಮಿಕತೆ ಮತ್ತು ಧರ್ಮ ಅಂತಕ್ಕಂಥದ್ದು ವೈಯಕ್ತಿಕವಾದ ನಂಬಿಕೆ. ಆದ್ರಿಂದ ಆ ನಂಬಿಕೆ ನಮ್ಮಲ್ಲಿ ಇದೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಬಂದ ಮೇಲೆ ನಾವೆಲ್ಲರೂ ಸಹ ಒಪ್ಕೊಂಡಿರ್ತಕ್ಕಂಥ ವಿಚಾರ. ಆದರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ಎಸ್ಎಸ್ ಮತ್ತು ವಿಎಚ್ಪಿ ಇವರು ಬಹಳ ಆತುರವಾಗಿ ಅಪೂರ್ಣವಾಗಿರ್ತಕ್ಕಂಥ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಹೋಗಿರ್ತಕ್ಕಂಥದ್ದು. ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು ವಿನಃ ಇದೆ ಯಾವುದೇ ಧಾರ್ಮಿಕಕ್ಕೂ ಸಂಬಂಧ ಇಲ್ಲ ಅನ್ನೋದು ವಿಚಾರ. ರಾಜಕೀಯ ಕಾರ್ಯಕ್ರಮ ಆಗಿರೋದ್ರೆ ನಾವ್ಯಾರೂ ಸಹ ಹೋಗ್ತಾ ಇಲ್ಲ. ಸರ್, ಈಗ ದ್ವಂದ್ವ ನಿಲುವು ಅನ್ನುವಂಥದ್ದು ಈಗ ಬಿಜೆಪಿಗೆ ಆರೋಪ. 22ನೇ ತಾರೀಕು ಮುಜರಾಯಿ ಇಲಾಖೆಯಿಂದ ತಮ್ಮ ಸರ್ಕಾರನೇ ಆದೇಶ ಮಾಡಿದೆ, ರಾಮ ಮಂದಿರ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಎಲ್ಲಾ ದೇವಸ್ಥಾನಗಳು ಪೂಜೆ ಮಾಡಿ ಅಂತ ಒಂದ್ ಕಡೆ ಹೇಳ್ತಾರೆ. ಆದ್ರೆ ಮೂಲ ರಾಮನ ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ ಅಂತಾರೆ. ಒಂದು ನಿಲುವು ಅಲ್ಲ. ಇಲ್ಲಿರ್ತಕ್ಕಂಥವರು ರಾಮಲಿಂಗಾರೆಡ್ಡಿ ಅವರು, ನಮ್ಮ ಮುಜರಾಯಿ ಮಂತ್ರಿಗಳು, ಅವರು ಜನರು ಯಾರು ಬೇಕಾದ್ರೂ ಹೋಗಲ್ಲಿ ಪೂಜೆ ಮಾಡ್ಕೊಳ್ಬಹುದು ಅಂತ ಹೇಳಿ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇದು ಎಐಸಿಸಿ ತೀರ್ಮಾನ ಬರೋದಕ್ಕಿಂತ ಮೊದಲೇ ಅವ್ರು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು. ಅದು ಅವ್ರಿಗೆ ವೈಯಕ್ತಿಕವಾದ ಹಕ್ಕಿದೆ. ಆದರೆ ಎಐಸಿಸಿ ತೀರ್ಮಾನ ನಂತರ ಯಾರೂ ಸಹ ಆ ಥರ ತೀರ್ಮಾನಗಳು ತೆಗೆದುಕೊಳ್ಳೋದಿಲ್ಲ. ಏನಾದ್ರು ಕೂಡ ಇದು ವಾಪಸ್ ತಗೊಂತೀರಾ? ತಗೊಳ್ಬೇಕು ಅಂತ ಏನಿಲ್ವಲ್ಲ. ದೇವಸ್ಥಾನಗಳಲ್ಲಿ ನೀವು ಹೇಳಿ ಬಿಡಿ, ದೇವಸ್ಥಾನದಲ್ಲಿ ದಿನ ಪೂಜೆ ನಡೀತಾ ಇರುತ್ತೆ, ಆವತ್ತು ಒಂದು ದಿವಸ ನಡೆಯುತ್ತೆ. ಇದೊಂದು ದುರ್ದೈವದ ವಿಚಾರ ಅನ್ನುವಂಥದ್ದನ್ನ ಯಡಿಯೂರಪ್ಪ ಅವರು ಹೇಳಿದ್ದಾರೆ ಸರ್. ಯಡಿಯೂರಪ್ಪನವ್ರಿಗೆ ರೋಟಿ ಕಪಡ ಮಕಾನ್, ಬಿಜೆಪಿ ಅವರಿಗೆ ರೋಟಿ ಕಪಡ ಮಕಾನ್ ಅದೇ. ಅಂದರೆ ಅವ್ರಿಗೆ ಜೀವನ ನಡೆಯೋದೇ ದೇವರ ಹೆಸರಲ್ಲಿ, ಆದ್ರಿಂದ ರಾಜಕೀಯನೂ ನಡೆಯೋದು ಅದೇ ಹೆಸರಲ್ಲಿ. ಸಂವಿಧಾನದಲ್ಲಿ ಅದೇನೂ ಇಲ್ಲ. ಆದ್ರಿಂದ ಯಡಿಯೂರಪ್ಪನವ್ರು ಏನು ಮಾಡಿದ್ದಾರೆ, ಮಾಡೋದಿಲ್ಲ ಅನ್ನೋದು ಅವರು ಕೆಜಿಪಿ ಮಾಡಿದಾಗ ಏನು ಮಾಡಿದ್ದಾರೆ ಅಂತ ಕೇಳಿ ಅವಾಗ ಗೊತ್ತಾಗುತ್ತೆ. ಸರ್, ತಾವು ಸಾಕಷ್ಟು ರಾಜಕೀಯ ಅನುಭವ ಇದೆ, ಸಾಕಷ್ಟು ರಾಜ್ಯಗಳ ಚುನಾವಣೆಯನ್ನ ತಾವು ಫೇಸ್ ಮಾಡಿದಿರಿ, ಅಂದ್ರೆ ತಾವು ಉಸ್ತುವಾರಿಯಲ್ಲಿ ನಡೆದಿದೆ. ನಿಮ್ಗೆ ಅನ್ಸುತ್ತಾ ಸರ್, ಇದು ರಾಜಕೀಯವಾಗಿ ಅಯೋಧ್ಯೆಯ ವಿಚಾರ, ರಾಮ ಮಂದಿರ ವಿಚಾರ ಬಿಜೆಪಿಗೆ ಲಾಭ ಆಗುತ್ತೆ ಅನ್ನುವಂಥ ಭಯ ಕಾಂಗ್ರೆಸ್ಗೆ ಇದೆಯಾ ಸರ್? ಲಾಭ ನಷ್ಟಕ್ಕೋಸ್ಕರ ನಾವು ರಾಜಕೀಯದಲ್ಲಿ ಇಲ್ಲ. ಸ್ವತಂತ್ರ ಹೋರಾಟ ಮಾಡುವಾಗಲೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷದವರು ಯಾರು ಲಾಭ ನಷ್ಟ ಅಂತ ನೋಡಲಿಲ್ಲ. ರಾಷ್ಟ್ರವನ್ನ ಗುಲಾಮಗಿರಿಯಿಂದ ಪಾರು ಮಾಡಬೇಕು, ಸ್ವತಂತ್ರ ಆಗಿರಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಹೋರಾಟ. ಮತ್ತು ಇದರಲ್ಲಿ ಲಾಭ ನಷ್ಟ ಅಂತ ನೋಡೋಕ್ಕೆ 30 ವರ್ಷದಿಂದನೂ ಸಹ ನಮಗೆ ನಿರಂತರವಾಗಿ ಇವರು ಹಿಂದೂ ವಿರೋಧಿಗಳು ಅಂತ ಹೇಳಿ ಬಿಂಬಿಸ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರಿಗೆ ಹಿಂದೂ ಹೃದಯ ಸಾಮ್ರಾಟ್ ಅಂತ ಹೇಳ್ಕೊಳ್ಳತಕ್ಕಂಥ ಈ ವಿಶ್ವಗುರು ಅಧಿಕಾರಕ್ಕೆ ಬಂದ ಮೇಲೆ ನೀವು ಅಂಕಿಅಂಶಗಳು ನೋಡಿದಾಗ ಹಿಂದೂಗಳು ಯಾವ ರೀತಿ ವೋಟ್ ಮಾಡಿದಾರಿಂದ ಗೊತ್ತಾಗುತ್ತೆ. ಅವ್ರಿಗೆ ಈ ದೇಶದಲ್ಲಿ ಇರ್ತಕ್ಕಂಥ ಕಾಲ್ಭಾಗ ಹಿಂದೂಗಳಿಗೂ ಸಹ ವೋಟ್ ಮಾಡಿಲ್ಲ.
ಇವರು ಅವರೇನು ಗುತ್ತಿಗೆ ತೆಗೆದುಕೊಂಡಿದ್ದಾರೆ ಹಿಂದೂಗಳ ಓಟಿಂದು ಅದೇನು ಇಲ್ಲ. ಆದ್ದರಿಂದ ಅದೊಂದು ಭ್ರಮೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಹಿಂದೂಗಳೆಲ್ಲ ನಮ್ಮ ಜೊತೆ ಇದ್ದಾರೆ ಅಂತೇಳಿ. ಅವರು ಯಾರಾದರೂ ಹಿಂದೂಗಳ ವಿರುದ್ಧ ಇದ್ದಾರೆ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅವರು. ಕಾಂಗ್ರೆಸ್ ಅನ್ನ ಸದಾ ಬಿಜೆಪಿಯವರು ಹಿಂದೂ ವಿರೋಧಿ ಅನ್ನುವಂಥ ರೀತಿಯಲ್ಲಿ ಒಂದು ಟ್ಯಾಗ್ ಲೈನ್ ಅಲ್ಲಿ ನಮ್ಮನ್ನ ಜನರ ಮುಂದೆ ಪ್ರೆಸೆನ್ಸ್ ಮಾಡ್ತಾ ಇರುವಂತದ್ದು. ಈಗ ಅದೊಂದು ಬಿಜೆಪಿ ರಾಮ ಮಂದಿರ ವಿಚಾರವಾಗಿ ರಾಜಕೀಯವನ್ನ ಮಾಡ್ತಾ ಇದೊಂದು ರಾಜಕೀಯ ಕಾರ್ಯಕ್ರಮ ಆಗಿರುವಂತಹ ಹಿನ್ನೆಲೆಯಲ್ಲಿ ನಾವು ಈಗ ಸದ್ಯಕ್ಕೆ ಹೋಗ್ತಾ ಇಲ್ಲ, ಮುಂದಿನ ದಿನಗಳಲ್ಲಿ ಹೋಗ್ತೀವಿ, ಇದು ನಮ್ಮ ಪಕ್ಷದ ನಿರ್ಧಾರ, ನಾವು ಕೂಡ ಅದನ್ನ ಫಾಲೋ ಮಾಡ್ತೀವಿ ಅನ್ನುವಂತ ಮಾತನ್ನ ನ್ಯೂಸ್ 18ಗೆ ಬಿಕೆ ಹರಿಪ್ರಸಾದ್ ಅವರು ಹೇಳಿರೋದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18 ಬೆಂಗಳೂರು. ಮರ್ಯಾದಾ ಪುರುಷೋತ್ತಮನ ಮಹೋನ್ನತ ಮಹೋತ್ಸವ, ಹಳ್ಳಿಯಲ್ಲೂ ರಾಮಜಪ, ಅಯೋಧ್ಯ ಯಾತ್ರೆ, ಕರ್ನಾಟಕದ ನಂಟು ನಮನ. ನ್ಯೂಸ್ 18ನಲ್ಲಿ ಸರಣಿ ವರದಿಗಳು, ಎಲ್ಲೆಲ್ಲೂ ರಾಮ. ನ್ಯೂಸ್ 18 ವಿಶೇಷ. ಕರುನಾಡಿನ ತುಂಬ ಶ್ರೀರಾಮನ ಹೆಜ್ಜೆ ಗುರುತುಗಳಿವೆ. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಯರಡೋಣಿ ಗ್ರಾಮಕ್ಕೂ ರಾಮ ಬಂದಿದ್ದ ಎಂಬ ಉಲ್ಲೇಖವಿದೆ. ಪುಣ್ಯಕ್ಷೇತ್ರ ಯರಡೋಣಿಯನ್ನ ರಾಮಾಯಣ ಕಾಲದಲ್ಲಿ ಜಟಿಂಗ ಮಹಾರಾಜ ಪಟ್ಟಣ ಅಂತ ಕರೆಯಲಾಗ್ತಿತ್ತು. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಯರಡೋಣಿಯೇ ತ್ರೇತಾಯುಗದ ಜಟ್ಟಿಂಗ ಮಹಾರಾಜ ಪಟ್ಟಣ. ಸೀತೆಯನ್ನ ಅರಸುತ್ತಾ ಬಂದಂತ ರಾಮ ಯರಡೋಣಿ ಗ್ರಾಮದ ಬಳಿಯ ದಂಡಕಾರಣ್ಯದಲ್ಲಿ ಕೂತಿದ್ದ. ಬಾಯಾರಿಕೆಯಾಗಿ ಬೃಹದಾಕಾರವಾದಂಥ ಬಂಡೆಗೆ ಬಾಣವನ್ನ ಹೊಡೆದ ಪರಿಣಾಮ ಅಲ್ಲಿ ತೀರ್ಥ ಉದ್ಭವವಾಯಿತು. ಬಳಿಕ ರಾಮ ಈ ಸ್ಥಳದಲ್ಲಿ 11 ದಿನಗಳ ಕಾಲ ತಪಸ್ಸನ್ನ ಆಚರಿಸಿ ತೆರಳಿದ ಎನ್ನುವಂತ ಪ್ರತೀತಿ ಇದೆ. ಎಂಥದ್ದೇ ಬರಗಾಲದಲ್ಲೂ ಕೂಡ ರಾಮತೀರ್ಥದಲ್ಲಿ ಮಾತ್ರ ಸದಾ ನೀರು ಜಿನುಗುತ್ತಾ ಇರುತ್ತೆ. ಇಲ್ಲಿ ರಾಮತೀರ್ಥ ಅಂತ ಒಂದು ದೇವಸ್ಥಾನ ಐತೆ. ಯರಡೋಣಿಲಿಂದ ಒಂದು 2 ಕಿಲೋಮೀಟರ್ ಹತ್ರಿ. ಅಟ್ಟ ಹರಿಯಾಣ ಇದು. ಅದು ಅವಾಗ 12ನೇ ಶತಮಾನ ಹಿಂದಗಡೆನೆ ಆಗಿದೆ ಅದು ದೇವಸ್ಥಾನ ರೀ. ಜಗನ್ನಾಥಾರ ಅವ್ರ ಕಾಲಕ್ಕನ ಮಾಡ್ಯಾರ. ಇಲ್ಲಿ ಉದ್ಘಾಟನದವ್ರು ಏನು ಮಾಡ್ಯಾರ. ರಾಮನೇ ಇಲ್ಲಿ ಬಂದು 11 ದಿನ ಇಲ್ಲಿ ತಪಸ್ಸು ಮಾಡ್ಯಾನ್ರಿ. ನೀರಿನ ಇಲ್ದದಕ್ಕೆ ಬಾಣ ಹೊಡೆದ ಮ್ಯಾಕ ನೀರು ಉದ್ಭವ ಆಗ್ಯದ. ಅವ್ರು ಇಲ್ಲಿ ವನವಾಸಲಿ ಹೊಂಟಾಗ್ಯಾರಿ. ಹೊಂಟತ್ನಾಗ ಇಲ್ಲಿ ನೀರಿಲ್ಲ. ಇಲ್ಲಿ ಗಿಡ ಗಂಟೆಗಳು ಅರಣ್ಯಾಗ ಐತೆ. ಬಂದು ನೀರು ಅಡಿಕೆ ಆಗ್ಬಿಟ್ಟದ ಅವ್ರಿಗೆ. ಬಂದಟ್ನಾಗ ಅವಾಗ ಇಲ್ಲಿ ಬಾಣ ಹೊಡೆದಟ್ನಾಗ ನೀರು ಉದ್ಭವ ಆಗಿ 11 ದಿನ ಅನುಷ್ಠಾನ ಮಾಡಿ ಮೂರ್ತಿ ಈಶ್ವರಲಿಂಗ ಸ್ಥಾಪನೆ ಮಾಡ್ಯಾರ. ನವಗ್ರಹ ಮಾಡ್ಯಾರ. ಬಸವಣ್ಣನ ಸ್ಥಾಪನೆ ಮಾಡ್ಯಾರ. ಈಗ ಅದೇ ಕಳಸ ಐತಲ್ರಿ, ಈಗ 250 ವರ್ಷ ಹಿಂದಗಡೆ ಐತಿ ನೋಡ್ರಿ ಅದು ಕಳಸ ಮ್ಯಾಗಲ್ದು. ಹ್ಞೂ ರೀ, ಅವಾಗ ಹಿರಿಯರು ಪೌರ್ಯದವ್ರು ಮಾಡ್ಯಾರ್ರಿ. ಆದ್ರೆ ಅವಾಗ ಯರಡೋಣಿ ಅಲ್ರಿ ಅದು ಜಟ್ಟಿಂಗ ರಾಯನ್ ಪಟ್ಟಣ ಅಂತ ಇತ್ತಂತ್ರಿ ಇದು ಯರಡೋಣಿ. ಈಗ ಯರಡೋಣಿ ಆಗ್ಯದ. ಅಂಬರೀಶ್ವರ ಜನ್ಮಸ್ಥಳ ಯರಡೋಣಿ ಆಗ್ಯದ. ಈಗ ಮೊದಲು ಜಟ್ಟಿಂಗಾಯ ಪಟ್ಟಣ ಅಂತ ಇತ್ತಂತ್ರಿ. ಹ್ಞೂ ರೀ, ನಟ್ ಐತ್ರಿ. ಕರ್ನಾಟಕ ನಮ್ಮ ಆಂಜನೇಯ ಬೆಟ್ಟ ಹೆಂಗ್ರಿ, ಈಗ ಇದು ನಮ್ಮ ರಾಯಚೂರು ಡಿಸ್ಟಿಕ್ನಾಗ ಲಿಂಗಸೂರು ತಾಲೂಕಿನ ಯರಡೋಣಿ ಗ್ರಾಮನು ನಂಟ್ ಐತಿ ನೋಡ್ರಿ. ಹನುಮನ ಜನ್ಮಸ್ಥಳ ಆಗಿನ ಕಿಷ್ಕಿಂದೆ, ಆಗಿನ ಅಂಜನಾದ್ರಿಗೆ ಹೋಗುವಂತ ಮಾರ್ಗಗಳಲ್ಲಿ ಇದು ಕೂಡ ಒಂದು. ರಾಮ ಹೊಡೆದಂತ ಬಾಣದಿಂದ ಆವಿರ್ಭವಿಸಿದಂತ ಗಂಗೆ ಒಳ್ಳಿನ ಆಕಾರದಲ್ಲಿ ಮನುಷ್ಯರಾದಿಯಾಗಿ ಅನೇಕ ಪ್ರಾಣಿ ಸಂಕುಲಗಳಿಗೂ ಕೂಡ ಜೀವದಾತೆಯಾಗಿದ್ದಾಳೆ. ಈ ಕ್ಷೇತ್ರವನ್ನಂದ್ರೆ ರಾಮ ಬಾಣ ಬಿಟ್ಟಾಗ ಬಂದಂಥ ನೀರನ್ನೇ ರಾಮತೀರ್ಥ ಅಂತ ನಮ್ಮ ಪೂರ್ವಜಕರು ಇಲ್ಲಿ ಹೆಸರು ಹೇಳ್ತಾ ಇದ್ದಾರೆ. ಇದು ಕೃಷ್ಯತಕ ಶತಕನೇ ಯಾರಿಗೂ ಗೊತ್ತಿಲ್ಲ, ಇದು ಕೃಷಕ ಗೊತ್ತಿಲ್ಲ. ನನ್ನ ಅನಿಸಿಕೆ ಅನ್ನೋದು ನಮ್ಮ ಹಿರಿಯರು ಹೇಳ್ತಾರೆ 12ನೇ ಶತಮಾನ ಆಚೆ ಅಂತ ಹೇಳ್ತಾರೆ. ಅಮರೇಶ್ವರ ಮತ್ತು ಇದು ಎರಡು ಒತ್ತರಿಯಾಗಿ ಅಂತ ಹೇಳ್ತಾರೆ. ಅಮರೇಶ್ವರನು 12ನೇ ಶತಮಾನದ ಆಚೆ, ಇದನ್ನು ಆಚೆ. ಇಲ್ಲಿ ರಾಮ ಬಂದು ಕಾಸಿ ಬಾಣ ಹೂಡಿ ಈ ಬಂಡಿಗೆ ಬಿಟ್ಟಾಗ ನೀರು ಬಂದಾಗ ರಾಮನ ಇಲ್ಲೇ ಬಂದು ಕಾಸಿ 11 ದಿನ ಇಲ್ಲಿ ತಂಗಿ ಹೋಗಿನಂತ ಇತಿಹಾಸ ಹೇಳ್ತದೆ. ರಾಮ ತಂಗಿದ್ದಂತ ಈ ಜಾಗದಲ್ಲಿ ಜಗಣಾಚಾರಿ ದೇವಸ್ಥಾನವೊಂದನ್ನ ಕಟ್ಟಿದ್ದ. ದೇಗುಲದಲ್ಲಿ ಈಶ್ವರ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ರಾಮತೀರ್ಥ ಬಲಭಾಗದಲ್ಲಿ ಬಹುದೊಡ್ಡ ಹಾಸು ಬಂಡೆ ಮೇಲೆ ರಾಮನ ಬಂಟ ಹನುಮನನ್ನ ಕೆತ್ತನೆ ಮಾಡಲಾಗಿದೆ. ರಾಮಾಯಣದ ಸಾಕಷ್ಟು ಪವಾಡಗಳನ್ನ ಇದು ಸ್ಮರಿಸುತ್ತದೆ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ಕನ್ನಡ, ರಾಯಚೂರು. ಅಯೋಧ್ಯೆ ಶ್ರೀರಾಮನ ಇತಿಹಾಸ, ಪುರಾಣ, ವಿವಾದ, ಕಾನೂನು ಸಮರ, ರಾಜಕೀಯ ಹೀಗೆ ಅಯೋಧ್ಯೆ ಕುರಿತ ಸಂಪೂರ್ಣ ಮಾಹಿತಿಯೊಳ ವಿಶೇಷ ಕಾರ್ಯಕ್ರಮಗಳು ಪ್ರತಿದಿನ ರಾತ್ರಿ 8:30ಕ್ಕೆ ನಾನು ಅಯೋಧ್ಯೆ ಶೀರ್ಷಿಕೆಯಡಿ ಪ್ರಸಾರವಾಗ್ತಿವೆ. ತಪ್ಪದೆ ವೀಕ್ಷಿಸಿ. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. Headlines presented by Infra Market, India's largest construction solutions company.